ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಈ ನ್ಯೂಸ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲಿರೋ ಪೆನ್ಸಿಲ್ ಐಕನ್ನ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಯಾವ ಥರ ಹೆಸರು ಬೇಕೋ ಆ ಥರ ಹೆಸರು ಬರ್ಕೋಬೋದು. ನಾನು ಆಫಿಷಿಯಲ್ ಚಾನಲ್ ಅಂತ ಟೈಪ್ ಮಾಡ್ಕೊಳ್ತೀನಿ. ಈಗ ಓಕೆ ಮಾಡಿಬಿಟ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ನ ಸೆಟ್ ಮಾಡ್ಕೋತೀನಿ. ನಂತರ ಟೆಕ್ಸ್ಟ್ ಸೈಜನ್ನು ಕಡಿಮೆ ಮಾಡ್ಕೋತೀನಿ. ರೈಟ್ ಮೇಲೆ ಕ್ಲಿಕ್ ಮಾಡಿ ಪೆನ್ ಆಪ್ಷನಲ್ಲಿ ಕೆಳಗೆ ಬಂದುಬಿಟ್ಟು ಫಾಂಟ್ ಅಂತ ಇರುತ್ತೆ, ಅದರಲ್ಲಿ ಮೈ ಫಾಂಟ್ಸ್ ಅಂತ ಹೋಗಿ ನಾನು ಲೆಮನ್ ಮಿಲ್ಕ್ ಬೋರ್ಡನ್ನ ಯೂಸ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಸೆಂಟ್ರಲ್ಲಿ ಕಾಣ್ತಿರೋ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಇನ್ನೊಂದು ಟೆಕ್ಸ್ಟ್ನ ಟೈಪ್ ಮಾಡ್ಕೋತೀನಿ. ಕಿವಿಯಲ್ಲಿ ಆದಿ ಗೇಮಿಂಗ್ ಅಂತ. ಈಗ ಇದಕ್ಕೆ ಫಾಂಟ್ಸ್ನಲ್ಲಿ ಹೋಗ್ಬಿಟ್ಟು ಎಡ್ಜ್ ಆಫ್ ಮ್ಯಾಡ್ನೆಸ್ ಫಾಂಟ್ನ ಯೂಸ್ ಮಾಡ್ತೀನಿ. ಮತ್ತು ಟೆಕ್ಸ್ಟ್ ಸೈಜನ್ನ ನಮಗೆ ಯಾವ ಥರ ಬೇಕೋ ಆ ಥರ ಇನ್ಕ್ರೀಸ್ನ ಮಾಡ್ಕೋತೀನಿ. ಈಗ ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡಿಬಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಇದ್ದರೆ ಆ ಐ ಡಿನ ಟೈಪ್ ಮಾಡ್ಕೋಬೋದು. ನಾನು ಹಾಗೆ ವಿಲಾದಿ ಅಂತ ಟೈಪ್ ಮಾಡ್ಕೊಳ್ತೀನಿ. ಈಗ ಇದಕ್ಕೂ ಕೂಡ ಫಾಂಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಟೆಕ್ಸ್ಟ್ಗಳಿಗೆ ರೆಡ್ ಕಲರ್ನ ಫಿಲ್ ಮಾಡ್ತೀನಿ. ಇಲ್ಲಿ ಕೊನೆಯಲ್ಲಿ ಕಾಣ್ತಿರೋ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಲೇಯರ್ನ ಟ್ರಾನ್ಸ್ಪರೆಂಟ್ ಮಾಡ್ಕೋತೀನಿ. ನಂತರ ಸೇವ್ ಇಮೇಜಲ್ಲಿ ಹೋಗಿ PNGನ ಸೆಟ್ ಮಾಡಿಬಿಟ್ಟು ನಂತರ ಡಿಫಾಲ್ಟಲ್ಲಿ ಹೋಗಿ ಹೈ ಕ್ವಾಲಿಟಿನ ಸೆಟ್ ಮಾಡಿ ಸೇವ್ ಮಾಡ್ಕೋತೀನಿ. ಈಗ ಪಿಕ್ಸಾರ್ಟ್ ಆ್ಯಪ್ನಲ್ಲಿ ಹೋಗಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಆ ಫೋಟೋದಲ್ಲಿ ಹೋಗಿ ನಾನು ಕೊಟ್ಟಿರೋ ಇಮೇಜನ್ನು ಓಪನ್ ಮಾಡಬೇಕು. ನಾನು ಕೊಟ್ಟಿರೋ ಇಮೇಜಲ್ಲಿ 2 ಲೈನ್ನ ಮಾರ್ಕ್ ಮಾಡಿರ್ತೀನಿ. ಇದು ಬ್ಯಾನರ್ ಸೈಜು ನೀವು ನೋಡಬಹುದು. ಈಗ ಇದಕ್ಕೆ ಇಮೇಜ್ನ ಆ್ಯಡ್ ಮಾಡಬೇಕು. ಆ್ಯಡ್ ಇಮೇಜಸ್ನಲ್ಲಿ ಹೋಗಿ ನಾನು ಕೊಟ್ಟಂಥ PNGನ ಆ್ಯಡ್ ಮಾಡ್ಕೋಬೇಕು. ನಂತರ ಇವನ್ನ ಎರಡು ಲೈನ್ಗಳ ಎಡ್ಜ್ಗೆ ಸೆಟ್ ಮಾಡ್ಕೋಬೇಕು, ಕ್ರಾಪ್ ಮಾಡಿ. ಇದೇ ಥರ ಇನ್ನೊಂದು ಕಡೆ ಸೆಟ್ ಮಾಡ್ಕೋಬೇಕು.
ಕರೆಕ್ಟಾಗಿ ಸೈಜ್ನ ನೋಡ್ಕೊಂಬಿಟ್ಟು ಸೆಟ್ ಮಾಡ್ಕೋಬೇಕು. ಈಗ 2 ಇಮೇಜಸ್ನಲ್ಲಿ ಹೋಗ್ಬಿಟ್ಟು ಈ ರೆಡ್ ಕಲರ್ PNGನ ಆ್ಯಡ್ ಮಾಡಬೇಕು. ಇದನ್ನು ಲೋಗೋ ಹಿಂದ್ಗಡೆ ಬರೋ ಥರ ಆ್ಯಡ್ ಮಾಡಬೇಕು. ಬ್ಲೆಂಡಿಂಗಲ್ಲಿ ಹೋಗಿ ಸ್ಕ್ರೀನ್ನ ಸೆಟ್ ಮಾಡ್ಕೋಬೇಕು. ಮತ್ತು ಆಪಾಸಿಟಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ನಾನು ಇಷ್ಟಕ್ಕೆ ಸೆಟ್ ಮಾಡ್ತೀನಿ, 67ಗೆ ಸೆಟ್ ಮಾಡಿದ್ದೀನಿ. ನಂತರ ಬ್ಯಾಕ್ ಬಂದುಬಿಟ್ಟು ಇಮೇಜಸಲ್ಲಿ ಹೋಗಿ ಲೋಗೋನ ಆ್ಯಡ್ ಮಾಡಬೇಕು. ಈಗ ನಾನು ಲೋಗೋನ ಆ್ಯಡ್ ಮಾಡ್ತಿದ್ದೀನಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೀವು ನೋಡ್ಬೋದು ಲೋಗೋ ಯಾವ ಥರ ಸೆಟ್ ಆಗಿದೆ ಅಂತ. ಈಗ ಆ್ಯಡ್ ಇಮೇಜಸ್ನಲ್ಲಿ ಹೋಗಿ ಟೆಕ್ಸ್ಟ್ PNGನ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಬೇಕು. ಟೆಕ್ಸ್ಟ್ನ ಕ್ರಾಪ್ ಮಾಡ್ಕೋಬೇಕು ಮತ್ತು ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋಬೇಕು. ಈಗ ಈ ಆಪಾಸಿಟಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ನೀವು ಟೆಕ್ಸ್ಟ್ ಕಲರ್ನ ಚೇಂಜ್ ಮಾಡ್ಬೋದು. ಇಲ್ಲಿ ಅಡ್ಜಸ್ಟ್ಮೆಂಟ್ನಲ್ಲಿ ಹೋಗಿ 5ನೇ ಆಪ್ಷನ್ನ ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಯಾವ ಥರ ಬೇಕೋ ಆ ಥರ ಟೆಕ್ಸ್ಟ್ನ ಕಲರ್ನ ಚೇಂಜ್ ಮಾಡ್ಬೋದು. ನಾನು +51ಗೆ ಸೆಟ್ ಮಾಡಿ ಯೆಲ್ಲೋ ಕಲರ್ನ ಸೆಟ್ ಮಾಡಿದ್ದೀನಿ. ಈಗ ಇದೇ ತರಹ ಉಳಿದ ಟೆಕ್ಸ್ಟ್ಗಳನ್ನು ಆ್ಯಡ್ ಮಾಡ್ತೀನಿ. ಈಗ ಆ್ಯಡ್ ಇಮೇಜಸ್ನಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ಸಿಂಬಾಲನ್ನು ಆ್ಯಡ್ ಮಾಡೋಣ. ಇನ್ಸ್ಟಾಗ್ರಾಮ್ PNGನ ಸೆಲೆಕ್ಟ್ ಮಾಡಿ ಸೆಟ್ ಮಾಡಿ ನಂತರ ಅಡ್ಜಸ್ಟ್ದಲ್ಲಿ ಹೋಗಿ ಇವುಗಳಲ್ಲಿ ಹೋಗಿ
ಕಲರ್ನ ಯೆಲ್ಲೋ ಟೋನ್ಗೆ ಚೇಂಜ್ ಮಾಡಿ. ಈಗ ನೋಡ್ಬೋದು ಫೈನಲಿ ಬ್ಯಾನರ್ ಎಡಿಟಿಂಗ್ ಕಂಪ್ಲೀಟ್ ಆಯಿತು. ಈಗ ಬ್ಯಾಕ್ ಬಂದ್ಬಿಟ್ಟು ಡ್ರಾ ಟೂಲಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್ನ ಮಾಡ್ಕೊಂಡು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ.